ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳೇ, ಇದು ಅಗಸೆಕಾಯಿನ ಕ್ಲಿಯರಾಗಿ ನೋಡ್ಕೊಳ್ಳಿ. ಅಗಸೆಕಾಯಿ ಇದು ನಾವು ಬೆಳೆದಿರ್ತಕ್ಕಂಥ ಅಗಸೆಕಾಯಿ. ಯಾಕಂದರೆ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಅಗಸೆ ಬೀಜನೇ ಬೇರೆ, ನಾವು ಬೆಳೆದಿರ್ತಕ್ಕಂಥ ಅಗಸೆ ಬೀಜನೇ ಬೇರೆ. ನೋಡಿ, ಈ ಬೀಜಗಳನ್ನ ಅಗಸೆ ಬೀಜನ ಈ ಥರ ಸಪ್ರೇಟ್ ಮಾಡ್ಕೋಬೇಕು ಕಾಯಿಯಿಂದ. ಎಲ್ಲ ಅಗಸೆಕಾಯಿನೂ ಈ ಥರ ಸಪ್ರೇಟ್ ಮಾಡಿಕೊಂಡು ನೋಡಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಳ್ತೀವಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ವೀಕ್ಷಣೆ ಮಾಡಿ ಬಂಧುಗಳೇ. ನೋಡಿ, ಈ ಥರ ಕ್ಲೀನ್ ಮಾಡಿರ್ತಕ್ಕಂಥ ಅಗಸೆ ಬೀಜನ ಈಗ ಹುರ್ಕೊಳ್ತಾ ಇದ್ದೀನಿ. ಯಾಕಂದರೆ ಚಟ್ನಿ ಪುಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಚಟ್ನಿ ಪುಡಿ ರೆಸಿಪಿನೂ ಹಾಗೆ ಅದ್ರ ಉಪಯೋಗ ಎರಡೂ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ವೀಕ್ಷಣೆ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬಂಧುಗಳೇ. ಅಗಸೆ ಬೀಜ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲಿಂದ ಎಲ್ಲೇ ತನಕ ಹೇಳಿದ್ರೂ ಸಾಕಾಗೋದಿಲ್ಲ ಇದ್ರ ಪ್ರಯೋಜನ. ಗ್ಯಾಸ್ಟ್ರಿಕ್ ಸಮಸ್ಯೆಗಾಗಿರಲಿ, ಹೃದಯ ಸಂಬಂಧಿತ ಕಾಯಿಲೆಗಾಗಲಿ, ಇಲ್ಲ ಬೇಡವಾಗಿರ್ತಕ್ಕಂಥ ಕೊಬ್ಬು ಕರಗಿಸೋದ್ರಲ್ಲೂ ಸಹ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಈ ಅಗಸೆ ಬೀಜ. ನೋಡಿ, ಈ ಥರ ಸ್ವಲ್ಪ ಕೆಂಪಾಗಬೇಕು, ಚಟಪಟ ಅನ್ನುತ್ತೆ ಆಗಲೇ ಉರಿಬೇಕಾದ್ರೆ. ಈ ಟೈಮಲ್ಲಿ ಈಗ ತೆಗೆದು ಹಾಕ್ಕೋಬೇಕು. ಈ ಥರ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ತಣ್ಣಗಾಗಲಿ. ನಂತರ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೋಬೇಕು ಬಂಧುಗಳೇ. ನೋಡಿ, ಈ ಥರ ಒಣಮೆಣ್ಸಿನ್ಕಾಯಿ ಬೇಗ ಕಪ್ಪಾಗಿ ಹೋಗುತ್ತೆ, ಅದರಿಂದ ಸ್ವಲ್ಪ ಕೈ ಆಡ್ತಾನೆ ಇರಬೇಕಾಗುತ್ತೆ. ಬೇಡವಾಗಿರ್ತಕ್ಕಂಥ ಕೊಬ್ಬು ಕರಗಿಸೋದ್ರ ಜೊತೆಗೆ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬಾ ಒಳ್ಳೆಯದು. ನಂತರ BP, ಶುಗರು ಕಂಟ್ರೋಲ್ಗೆ ತರೋದ್ರಲ್ಲೂ ಸಹ ಒಳ್ಳೆ ಪ್ರಮುಖ ಪಾತ್ರ ವಹಿಸುತ್ತೆ. ನಂತರ ಹಸಿವು ಅನ್ನೋದನ್ನ ಕಡಿಮೆ ಮಾಡುತ್ತೆ ಬಂಧುಗಳೇ ಇದರ ಉಪಯೋಗ ಮಾಡೋದ್ರಿಂದ. ನೋಡಿ, ನಂತರ ಒಣಮೆಣ್ಸಿನ್ಕಾಯಿ ಹುರ್ಕೊಂಡಾದ್ಮೇಲೆ ಈಗ ಸ್ವಲ್ಪ ಕರಿಬೇವು, ಒಂದೆರಡು ಎಳೆ ಕರಿಬೇವನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈಗ ತಣ್ಣಗಾಗಿದೆ ನೋಡಿ. ತಣ್ಣಗಾದ ತಕ್ಷಣ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ. ತರಿಯಾಗಿ ಈ ಥರ ಅರ್ಧಂಬರ್ಧ ಮಿಕ್ಸಿ ಮಾಡ್ಕೊಂಡಾದಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಉಪ್ಪು ಹಾಕ್ಕೊಂಡು ಜೊತೆಗೆ ಎಲ್ಲನೂ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಒಂದು ಮುಕ್ಕಾಲು ಭಾಗ ಮಿಕ್ಸಿ ಆದಮೇಲೆ ನಂತರ ಉಳಿದಿರ್ತಕ್ಕಂಥ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ಆಗಬೇಕು, ಒಂದು ಮುಕ್ಕಾಲು ಭಾಗ ಆಗಬೇಕು ನೋಡಿ ಬಂಧುಗಳೇ. ನಂತರ ಇವಾಗ ಬೆಲ್ಲ ಹಾಗೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿನೂ ತುಂಬಾ ಒಳ್ಳೆಯದು. ಈ ಕ್ಯಾನ್ಸರ್ ಇರ್ತಕ್ಕಂಥವ್ರಿಗೆ ಬೆಳ್ಳುಳ್ಳಿ ಯಥೇಚ್ಛವಾಗಿ ಬಳಸಿ ಅಂತ ಹೇಳ್ತಾರೆ. ಮತ್ತು ಅಗಸೆ ಬೀಜದ ಮಜ್ಜಿಗೆ ಕುಡಿಯೋಕ್ಕೆ ಹೇಳ್ತಾರೆ. ಹಾಗಾಗಿ ನೋಡಿ, ಈ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಅಗಸೆ ಬೀಜ ತುಂಬಾ ಒಳ್ಳೆಯದು. ಚಟ್ನಿ ಪುಡಿ ರೆಡಿ ಆಯಿತು ನೋಡಿ. ಅನ್ನದ ಜೊತೆ ಆಗಲಿ, ಬೆಳಗ್ಗೆ ಟಿಫನ್ಗಳು, ಚಪಾತಿ, ಮುದ್ದೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಕ್ಯಾನ್ಸರಿಂದ ಹಿಡಿದುಬಿಟ್ಟು ಇಂಥ ಕಾಯಿಲೆಗೆ ಉಪಯೋಗ ಇಲ್ಲ ಇದು ಅನ್ನೋ ಥರನೇ ಇಲ್ಲ. ಆ ಥರ ಎಲ್ಲ ರೀತಿ ಕಾಯಿಲೆಗಳಿಗೂ ಉಪಯೋಗ ಇದು ಅಗಸೆ ಬೀಜ ಚಟ್ನಿ ಪುಡಿ. ಆದ್ದರಿಂದ ಯಾವುದಾದ್ರೂ ಒಂದು ಟೈಮಲ್ಲಿ ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಇಲ್ಲ ರಾತ್ರಿಗಾಗಲಿ ಯಾವುದೇ ಪದಾರ್ಥದ ಜೊತೆಗೆ ಚಪಾತಿ, ದೋಸೆ, ಇಡ್ಲಿ, ಪೂರಿ, ಅನ್ನ, ಮುದ್ದೆ ಯಾವುದ್ರ ಜೊತೆ ಬೇಕಾದರೂ ಸೇವನೆ ಮಾಡ್ಬೋದು. ದಿನಕ್ಕೊಂದು ಸಲ ಈ ರೀತಿ ಅಗಸೆ ಬೀಜ ಚಟ್ನಿ ಪುಡಿ ಉಪಯೋಗ ಮಾಡೋದ್ರಿಂದ ತುಂಬಾ ಆರೋಗ್ಯ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಬಂಧುಗಳೇ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.